ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನಂತೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ರೆಡಿ ಆಗೋಣ ಅಂತ ಎದ್ದೆ. ಅಂದರೆ ನಾನು 4 ಗಂಟೆಗೆ ಎದ್ದೇಳೋಣ ಅಂದ್ಕೊಂಡಿದ್ದೆ. ಬಟ್ ಈ ಚಳಿಗೂ ಅದಕ್ಕೂ ನಿದ್ದೆ ಬಂದುಬಿಡ್ತು. 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಆದೆ. ಅಷ್ಟೊತ್ತಿಗೆ ರೆಡಿ ಆಗಬೇಕು, ನಂಗೆ ತುಂಬ ತಲೆನೋವು ಬರುತ್ತೆ. ಬಸ್ಸಲ್ಲಿ ಹೋಗೋಣ ಅಂದರು ನಮ್ಮ ಯಜಮಾನ್ರು, ನಾವೆಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ ಅಂತ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವೆಲ್ಲ ಹೋಗ್ತಾಯಿದ್ದೀವಿ ಅಂತ. ಅದಕ್ಕೇ ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಅಂದರೆ 6 ಗಂಟೆ ಅಷ್ಟರಲ್ಲೇ ಫುಲ್ಲು ಬೆಳಕಾಗೋಗಿತ್ತು. ಇವಾಗ ಬೇಗ ಬೆಳಕಾಗುತ್ತೆ, ಸಂಜೆ ಬೇಗ ಕತ್ಲಾಗುತ್ತೆ. ಸರಿ ಅಂದ್ಬಿಟ್ಟು ಹೊರಟ್ವಿ. ನೋಡಿ ಬರೀ ಬಸ್ಗಿಂತ ಕಾರ್ಗಳು ಬೈಕ್ಗಳು ಇವೆ ಓಡಾಡ್ತಾಯಿದ್ವು. ಸರಿ ಆಯಿತು ಬಿಡು, ಅಲ್ಲಿ ಬಸ್ ಸಿಗೋಲ್ಲ ಅಂತ ಅಂದ್ಬಿಟ್ಟು ಕೋಣಕುಂಟೆ ಕ್ರಾಸ್ಗೆ ಹೋಗೋಣ ಅಂದ್ಬಿಟ್ಟು ಗುಬ್ಲಾಳದಿಂದ ಮತ್ತೆ ಕೋಣಕುಂಟೆ ಕ್ರಾಸ್ಗೆ ಬಸ್ ಹತ್ತಿ ಹೋದ್ವಿ. ನಮ್ಮ ಯಜಮಾನ್ರು ಸೈಕಲ್ ಗ್ಯಾಪಲ್ಲಿ ಟೀ ಕುಡಿದ್ಬಿಟ್ರು. ನಂತರ ನಾವು ಬಸ್ ಅಂತೂ ಸೀಟಂತೂ ಸಿಕ್ಕಿ ಕೊನೆಗೆ ಹೋಗಿ ಕೊಳ್ಳೇಗಾಲದಲ್ಲಿ ಇಳಿದ್ವಿ. ಕೊಳ್ಳೇಗಾಲದಿಂದ ಕುರುಬನಕಟ್ಟೆಗೆ ಅಷ್ಟೊತ್ತಿಗೆ ಆಲ್ರೆಡಿ ಬಸ್ ಹೊರಟೋಗಿತ್ತು. ಇನ್ನು ಸಂಜೆನೇ ಬಸ್ ಇರೋದು ಅಂತ ಹೇಳೋದ್ರಿಂದ ನಾವೇನು ಮಾಡಿದ್ವಿ, ಆಟೋದಲ್ಲಿ ಹೋದ್ವಿ. ಇನ್ನೂ ಪೂಜೆ ರೆಡಿ ಮಾಡ್ತಾಯಿದ್ರು ಅಂತ ತಿಂಡಿ ಮಾಡ್ಕೊಳ್ಳೋಣ ಅಂತ ತಿಂಡಿ ಮಾಡಿದ್ವಿ. ನನ್ನ ತಂಗಿ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತ ಅಲ್ಲೇ ಮಲ್ಕೊಂಡಿದ್ಲು. ಮತ್ತು ನಾನು ಮತ್ತು ನಮ್ಮ ಅಣ್ಣ, ಅಂದರೆ ನಮ್ಮ ಚಿಕ್ಕಮ್ಮನ ಮಗ, ನಮ್ಮ ಯಜಮಾನ್ರು ಎಲ್ಲರೂ ಬನ್ನಿ ಓಡಾಡ್ಕೊಂಡು ಏನಾದರೂ ತಿನ್ಕೊಬರೋಣ ಅಂತ ಹೋದ್ವಿ. ಅಲ್ಲೋದ್ಮೇಲೆ ಐಸ್ ಕ್ರೀಮ್ ತಿನ್ನೋಣ, ಕೋಲ್ಡ್ ಇದೆ ಅಂತ ಗೊತ್ತು, ಆದ್ರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೋದ್ವಿ. ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ವಿ. ಅಷ್ಟರಲ್ಲೇ ಮುದ್ದು ಬಂದಳು. ಮುದ್ದು ಮತ್ತು ನಮ್ಮಮ್ಮ ನಮ್ಮಪ್ಪ ಬಂದರು. ನೋಡಿ, ಮುದ್ದು ಅವ್ರ ಅಜ್ಜಿ ಊರಿಗೆ ಹೋಗಿದ್ಲು, ಯಾವ ಥರ ಬ್ಲ್ಯಾಕ್ ಆಗಿಬಿಟ್ಟವಳೆ. ಹಾಗೆಯೇ ಸ್ವಲ್ಪ ಸೈಲೆಂಟಾಗಿ ಆಟ ಆಡ್ತಾಯಿದ್ಲು. ನಾವೆಲ್ಲ ಒಂದು ಕಡೆ ಕೂತಿದ್ರೆ ಅವಳು ಅಳಿಸ್ತಾರೆ ಅಂದ್ಬಿಟ್ಟು ನಮ್ಮಪ್ಪ ಆ ಕಡೆ ಕರ್ಕೊಂಡೋಗಿದ್ದು. ಆದರೂ ಬಿಟ್ಟಿಲ್ಲ, ಅಲ್ಲೂ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಅವಳು ಐಸ್ ಕ್ರೀಮ್ ತಿಂತಾಳೆ, ಅವಳು ಜಾಸ್ತಿ ಕೋಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮ್ಗೆ ಆಲ್ರೆಡಿ ಕೋಲ್ಡ್ ಆಗಿತ್ತು, ಆದ್ರೂ ಅವಳು ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಕಿತ್ಕೊಂಡು ತಿಂದ್ವಿ. ಅವಳ ಹತ್ರ ಅಳ್ತಾ ಇದ್ಲು, ಆದ್ರೂ ಹತ್ರ ಹಳ್ಳಿ ಬಿಡು, ತಿನ್ಬಿಡ್ತಾಳೆ, ಜಾಸ್ತಿ ಕೋಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ನೋಡಿ, ಎಲ್ಲರೂ ನಮ್ಮ ತಂಗಿ, ನಮ್ಮಪ್ಪ, ನಮ್ಮಮ್ಮ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಅವ್ರ ತಾತ ಮತ್ತು ಅವ್ರ ಮೊಮ್ಮಗಳು ನೋಡಿ ಈ ಥರ ಆ ಬೆಂಚಲ್ಲಿ ನಿಂತ್ಕೊಂಡು ಆಟ ಆಡೋದು. ಈ ಥರ ನಾವೆಲ್ಲ ಒಂದು ಕಡೆ ಇದ್ದರೆ ಅವರಿಬ್ರು ಒಂದು ಕಡೆ. ಯಾಕಂದರೆ ಅವ್ಳ ಮೊಮ್ಮಗನ ಅಳಿಸ್ಬಾರ್ದು, ನಾವು ಏನು ಮಾಡೋನು ಅಳಿಸ್ಬಾರ್ದು ನಮ್ಮ ಅಪ್ಪನಿಗೆ. ಅದಕ್ಕೆ ಆ ಕಡೆ ಇಟ್ಕೊಂಡೋಗಿಲ್ಲ. ನಾವೆಲ್ಲ ಇಲ್ಲಿ ಕುತ್ಕೊಂಡು ಆಟ ಆಡ್ತಾಯಿದ್ವಿ. ಅವಳನ್ನ ಕರಿತಾಯಿದ್ವಿ, ಅವಳು ಬರ್ತಾ ಇರಲಿಲ್ಲ. ನೋಡಿ, ಇಲ್ಲಿ ಕೆಳಗಡೆ ಇಟ್ಕೊಂಡು ಹಾಗೆಲ್ಲ ಆಟ ಆಡ್ತಾಯಿದ್ವಿ. ಎಷ್ಟು ಕರೆದ್ರೂ ಬರ್ತಾಯಿಲ್ಲ. ಇವಾಗ ನೋಡಿ, ನಮ್ಮನ್ನು ಎದುರಿಸ್ತಾ ಇರೋದು, ಇದು ಗುರಾಯಿಸಿ ಎದುರಿಸ್ತಾ ಇರೋದು ಹೊರ್ಗಣ್ಣಲ್ಲಿ. ಈ ಥರ ಎಲ್ಲ ಆಡಿದ್ಲು, ಆದ್ರೂ ಬಿಟ್ಟಿಲ್ಲ. ನಾವು ಬಲವಂತದಿಂದ ಎತ್ಕೊಂಡೋಗಿ ಆಟ ಸಾಮಾನೆಲ್ಲ ತೊಗೊಳ್ತೀವಿ ಬಾ ಅಂತ ಕರ್ಕೊಂಡೋಗಿ ಹಿಂಸೆಯಿಂದ ಎತ್ಕೊಂಡು ಹೋದ್ವಿ. ಯಾಕಂದರೆ ಅವಳು ಬರ್ತಾಯಿಲ್ಲ. ಯಾಕಂದರೆ ನಾವು ಯಾವಾಗಲೂ ಅಲ್ಲಿ ಇರೋದಿಲ್ವಲ್ಲ, ಯಾವಾಗಲೂ ಒಂದು ಸತಿ ಹೋಗ್ತೀವಲ್ವ, ಅದಕ್ಕೆ ಅವಳಿಗೆ ರೂಢಿ ಆಗಿಲ್ಲ ನಾವು. ಅದಕ್ಕೆ ಹೋದಾಗ ಮಾತ್ರ ಒಂದು ಸ್ವಲ್ಪ ಹೊತ್ತು ಹಂಗೆ ಡಲ್ಲಾಗಿರ್ತಾಳೆ, ಆಮೇಲಿಂದ ಬರ್ತಾಳೆ. ನಾನು ಮತ್ತು ನಮ್ಮ ಯಜಮಾನ್ರು, ನಮ್ಮ ಅಣ್ಣ, ಹಾಗೆಯೇ ನನ್ನ ತಂಗಿ, ಮುದ್ದು ಎಲ್ಲರೂ ಆಟ ಸಾಮಾನು ತೊಗೊಬರೋಣ ಬಾ ಅಂತ ಕರ್ಕೊಂಡು ಹೋದ್ವಿ. ಅವಳನ್ನ ಸ್ವಲ್ಪ ಹೊತ್ತು ಹತ್ಲು, ಆಮೇಲೆ ಸರಿ ಹೋದ್ಲು. ಸರಿ ಬಾ, ಇದು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅಲ್ಲೋದ್ಮೇಲೆ ಇದು ಬೇಕಾ ಅದು ಬೇಕಾ ಅಂತ ಕೇಳ್ತಾಯಿದ್ದೆ. ಅದು ಬೇಡ ಇದು ಬೇಕು ಅಂತ ಅವಳೇ ತೋರಿಸ್ತಾ ಇದ್ಲು. ಸ್ವಲ್ಪ ಮಾತು ಬರುತ್ತಲ್ವ, ಅಂದರೆ ಅದು ಬೇಕು ಬೇಡ ಆ ಥರ ಎಲ್ಲ ಮಾತಾಡ್ತಾಳೆ. ಅದು ಬೇಕು ಇದು ಬೇಡ ಅಂತ ಮಾತಾಡ್ತಾ ಇದ್ಲು. ಅವಳು ನನ್ನ ಜೊತೆ ಇದ್ದಾಳೆ ಅನ್ನೋದೇ ಖುಷಿ ಅಲ್ವಾ, ಅದಕ್ಕೋಸ್ಕರ ಅದು ಬೇಕಾ ಇದು ಬೇಕಾ ಅಂತ ನಾನೇ ಸುಮ್ಮನೆ ಕೇಳ್ತಾನೇ ಇದ್ದೆ. ಆಮೇಲೆ ಫೈನಲಾಗಿ ಯಾವ್ದು ಬೇಕು ಅಂತ ಕೇಳಿದೆ. ಆಮೇಲೆ ಇದು ಗದೆ ಮತ್ತು ಅದೇನೋ ಲಾರಿ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡ್ಲು. ಅದನ್ನು ತೊಗೊಂಡ್ಮೇಲೆ ಮತ್ತೆ ಸರಿ ಆಯಿತು ಬಾ, ನಾವು ಎಲ್ಲಿದ್ದೀವಿ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ನೋಡಿ, ಇವಾಗ ತೆಗ್ಸ್ಕೊಳ್ಳೋ ಗಂಟ ನನ್ನ ಜೊತೆ ಇದ್ಲು. ಆಮೇಲೆ ನನ್ನ ತಾತನ ಜೊತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ತಾತನ ಜೊತೆ ಹೊರಟೋದ್ಲು. ನೋಡಿ, ನಾನು ಗದೆ ಇಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಬಂದು ಕಿತ್ಕೊಂಡು ಹೋಗ್ತಾಳೆ. ಇವಾಗ ಒಂದು ನಿಮಿಷ ಸೈಲೆಂಟಾಗಿ ಬಂದಳು. ಆಮೇಲೆ ಬಂದು ಕಿತ್ಕೊಂಡು ಮತ್ತೆ ಅವ್ರ ತಾತನ ಹತ್ರ ಹೊರಟೋದ್ಲು. ಆಮೇಲೆ ಕುತ್ಕೊಂಡು ಒಬ್ಬಳೇ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಮ್ಮಪ್ಪ ಆಲ್ರೆಡಿ ಅಲ್ಲೇ ಅದು ಕವರ್ ಬಿಚ್ಕೊಟ್ಬಿಡ್ತು. ಅದಕ್ಕೇ ಲೋಡ್ ಮಾಡ್ತೀನಿ ಮಣ್ಣು ಅಂದ್ಬಿಟ್ಟು ಮಣ್ಣೆಲ್ಲ ತುಂಬ್ತಾ ಇದ್ಲು. ಅದಕ್ಕೆ ಹೇಗೋ ಅಳ್ದೇನೆ ಆಟ ಆಡಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಟ ಆಡಿ ಬಿಟ್ಬಿಟ್ಟಿದ್ವಿ. ನೋಡಿ, ಈ ಥರ ನಮ್ಮನ್ನು ಕರಿತಾ ಇದ್ಲು, ಬನ್ನಿ ಬನ್ನಿ ಇಲ್ಲಿ ಮಣ್ಣು ತುಂಬಿ ಬನ್ನಿ ಬನ್ನಿ ಅಂತ. ಅಷ್ಟರಲ್ಲಿ ನಮ್ಮ ಯಜಮಾನ್ರು, ಅವಳಂದರೆ ತುಂಬ ಇಷ್ಟ ಅವ್ರಿಗೆ, ಅದಕ್ಕೆ ಅವರು ಹೋಗಿ ಇಬ್ಬರು ತುಂಬೋಣ ಅಂತ ಅಂದ್ಬಿಟ್ಟು ಮಣ್ಣು ತುಂಬ್ತಾಯಿದ್ರು ಇಬ್ಬರು ಸೇರಿಕೊಂಡು. ನೋಡಿ, ನಾನು ಅವಳೇ ಬೈತಾ ಇದ್ದೆ, ಬಾ ಫುಲ್ ಕೈಯೆಲ್ಲ ಗಲೀಜು ಮಾಡ್ಕೋಬೇಡ, ಡಸ್ಟ್ ಆಗುತ್ತೆ, ಅಲರ್ಜಿ ಆಗುತ್ತೆ, ಬೇಡ ಅಂತ. ಜೊತೆಲಿ ಹೋಗ್ಬಿಟ್ಟು ನಮ್ಮ ಯಜಮಾನ್ರು ಇಬ್ಬರೂ ಮಣ್ಣು ತುಂಬ್ತಾ ಇದ್ದಾರೆ ಅದಕ್ಕೆ ಆಟ ಸಾಮಾನಿಗೆ. ಅಷ್ಟರಲ್ಲಿ ನಮ್ಮ ಆಂಟಿ ಹೋಗಿ ಅವಳನ್ನ ಇದು ಮಾಡ್ತಾಯಿದ್ರು, ಬಾ ಬಾ ಅಂತ. ಅವಳು ಹ್ಞೂ ನಾನು ಮಣ್ಣು ತುಂಬಬೇಕು ಹೋಗು, ಮಣ್ಣು ತುಂಬಬೇಕು ಹೋಗ್ಬು ಅಂತ ಮಣ್ಣು ತುಂಬ್ತಾ ಇದ್ಲು. ನೋಡಿ, ಅಷ್ಟರಲ್ಲೇ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಬಂದರು. ಸರಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಅವ್ರು ಬಂದಮೇಲೆ ಹೋಗೋಣ ಅಂತ ಕೂತಿದ್ವಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ಅಲ್ಲೇ ಧೂಪ ತೊಗೊಂಡು ಧೂಪ ಹಾಕ್ಬಿಟ್ಟು
ಫುಲ್ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋಕ್ಕೆ ಅಪ್ಪ ನಾವು ಎಷ್ಟೊಂದು ರಶ್ ಇತ್ತು ಅಂತ. ಫುಲ್ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ರಶ್ಶು. ಈಚೆನೂ ಕೂಡ ಒಂದು ರೂಮ್ ಪೂರ್ತಿ ಇದ್ದಾರೆ, ಹಾಗೆ ರೂಮಿಂದ ಈಚೆನೂ ಕೂಡ ಇದ್ದಾರೆ. ಅದಕ್ಕೇ ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋದು ಬೇಡ, ಹಂಗೇ ಮಾಮೂಲಿ ದರ್ಶನ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋದ್ವಿ. ಆದ್ರೂ ಕೂಡ ಅಲ್ಲೂ ಕೂಡ ರಶ್ಶು, ಎಷ್ಟು ಅಂದರೆ ಸಿಕ್ಕಾಪಟ್ಟೆ ರಶ್ಶು. ಆದ್ರೂ ಹೋಗಿದ್ವಲ್ಲ ನಾವು, ಅಂದರೆ ಜಾಸ್ತಿ ಹೋಗೋದಿಲ್ಲ, ಹೋದಾಗ ನೀಟಾಗಿ ದರ್ಶನ ಮಾಡ್ಕೊಬರೋಣ ಬನ್ನಿ ಅಂದ್ಬಿಟ್ಟು ಹೋದ್ವಿ. ಮತ್ತು ನಮ್ಮ ಯಜಮಾನ್ರು, ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮ ಮುದ್ದು, ನನ್ನ ತಂಗಿ ಎಲ್ಲರೂ ಹೋಗಿ ಬಂದ್ವಿ. ಒಳಗಡೆ ಹೋದ್ವಿ. ಅಂದರೆ ದೇವ್ರ ದರ್ಶನ ಅಂತೂ ಚೆನ್ನಾಗೇ ಆಯಿತು. ಯಾಕಂದರೆ ಕ್ಯೂವಲ್ಲಿ ನಿಂತ್ಕೊಂಡಿದ್ರೆ ಹಣ್ಣು ಕಾಯಿ ಹೊಡಿಸ್ಬೇಕಿತ್ತು, ಅದನ್ನು ಬಿಟ್ಟರೆ ದರ್ಶನ ಅಂತೂ ಇನ್ನೂ ಚೆನ್ನಾಗೇ ಆಯಿತು. ನೋಡಿ ಅಷ್ಟೊಂದು ಕ್ಯೂ ಇದ್ದಾರೆ, ಅಲ್ಲೋಷ್ಟು ಕ್ಯೂ ಇದ್ದಾರೆ, ಈಚೆನೂ ಕೂಡ ಹಾಗೆ ಕ್ಯೂ ಇದ್ದಾರೆ. ಇದು ಡಮರುಗ ಹೊಡಿಬೇಕು ಅಂತ ಇದೇನು ಹೊಡಿಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹೊಡಿತಾ ಇದ್ದೆ. ನೋಡಿ ಮುದ್ದು ಹೊಡಿ ಅಂತಂದೆ, ಅವಳು ನಿದ್ದೆ ಬಂದುಬಿಟ್ಟಿತ್ತು. ಫುಲ್ ತಲೆನೇ ಕೊಡ್ತಾವಳು ಕೆಳಗಡೆಗೆ, ಫುಲ್ ನಿದ್ದೆ. ನಾನು ಇದ್ಕೊಂಡ್ರೆ ಫುಲ್ ನನ್ನ ಕೂದಲೆಲ್ಲ ಇಟ್ಕೊಂಡು ಎಳಿತಾ ಇದ್ಲು, ನಂಗೆ ನಿದ್ದೆ ಬರ್ತೈತೆ ಅಂತ. ಸರಿ ಆಯಿತು ಬಿಡು ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸರಿ ಆಯ್ತು ನಾವು ಹೊಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಒಳಗಡೆ ಇನ್ನೊಂದು ದೇವಸ್ಥಾನಗಳಿದೆಯಲ್ಲ ಅಲ್ಲಿ ಹೋಗೋಣ ಬನ್ನಿ ಅಂತ ಅಂದ್ಕೊಂಡು ಹೋದ್ವಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಇಲ್ಲೇ ದೇವ್ರ ದರ್ಶನ ಐತೈತೆ ನಿಂತ್ಕೊಂಡು ನೋಡು, ಅವರು ಅಲ್ಲಿ ಪೂಜಾರಿ ಅಡ್ಡ ನಿಂತಿದ್ರು. ಅವ್ರ ಸೈಡಲ್ಲಿ ಹೋದಾಗ ದೇವ್ರು ನೀಟಾಗೆ ಕಾಣುತ್ತೆ ನೋಡು ಅಂತಂದ್ಬಿಟ್ಟು ಒಂದು 2 ನಿಮಿಷ ಅಲ್ಲೇ ನಿಂತಿದ್ವಿ ನಾವು. ಅವ್ರ ಸೈಡಲ್ಲಿ ಹೋದಾಗ ಕಮ್ಮಿ ಮೇಲೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ಅಂದರೆ ನಾವು ಕ್ಯೂವಲ್ಲಿ ನಿಂತ್ಕೊಬೋದಿತ್ತು, ಬೇಕಾದರೆ ನಾವು ಮತ್ತೆ ರಿಟರ್ನ್ ಬೆಂಗ್ಳೂರಿಗೆ ಬರಬೇಕಿತ್ತು. ಫುಲ್ ಆಲ್ರೆಡಿ ಟೈಮಾಗಿ ಹೋಗಿತ್ತಲ್ಲ, ಅದಕ್ಕೋಸ್ಕರ ಹಂಗೇ ದರ್ಶನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ದರ್ಶನ ಮಾಡ್ಕೊಂಡ್ವಿ. ನೋಡಿ ತಿನ್ಕೊಂಡು ದರ್ಶನ ಮಾಡಿದ್ದೆ ನಾನು. ದರ್ಶನ ಅಂತೂ ತುಂಬ ಚೆನ್ನಾಗೇ ಆಯಿತು. ನೋಡಿ ನೀವು ಕೂಡ ದರ್ಶನ ಮಾಡಿ, ದೇವ್ರ ದರ್ಶನ. ಹಾಗೇ ಅಂದರೆ ಅವತ್ತು ನಾವು ವಾರ ಇದ್ದಿದ್ದು ನಾವು ಹೋಗಿದ್ದರಿಂದ ಫಂಕ್ಷನ್ ಇದ್ದಿದ್ದು ಶುಕ್ರವಾರ ಅಲ್ವಾ, ನೆನ್ನೆ. ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇದ್ರು. ತಡೆ ಹೊಡಿಸೋಣ ಅಂತ ನೋಡಿದ್ವಿ, ತಡೆ ಹೊಡಿಸೋತವು ಕೂಡ ತುಂಬ ಅಂದರೆ ಕಿವಿದ್ವು. ಹಾಗೇ ತುಂಬ ರಶ್ ಇದ್ದರು. ಯಪ್ಪ ಎಷ್ಟೊಂದು ರಶ್ಶಲ್ಲಿ ಯಾವಾಗ ಓಡಿಸೋದು ಅಂತ ಅಂದ್ಬಿಟ್ಟು ಇದನ್ನು ತೊಗೊತೀನಿ ಸ್ಟಿಕ್ಕರು ಅಂತ ಹೋದ್ರು ನಮ್ಮ ಯಜಮಾನ್ರು. ಅಲ್ಲಿ ಅದು ಸ್ಟಿಕ್ಕರ್ ಅಂಟೆಲ್ಲ ಹೋಗಿತ್ತು ಅಂತ ಬೇಡ ಅಂದರು. ಸರಿ ಆಯಿತು ಅಂದ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಈ ಥರ ಕಪ್ಪು ದುಳ್ತ ಎಲ್ಲ ಈ ಥರ ಇಕ್ಸ್ಕೊಂಡ್ವಿ. ಮುದ್ದುಗೆ ಆಲ್ರೆಡಿ ಸಿಕ್ಕಾಪಟ್ಟೆ ನಿದ್ದೆ. ನಮ್ಮ ಯಜಮಾನ್ರು ಕೂಡ ಈ ಥರ ಹಾಕ್ಸ್ಕೊಂಡ್ರು. ನಾವು ಮಾಮೂಲಿ ಸಿಂಪಲ್ಲಾಗೇ ಹಾಕ್ಸ್ಕೊಂಡ್ವಿ. ಸರಿ ಆಯಿತು, ನಾವು ಬನ್ನಿ, ನಾವೆಲ್ಲಿದ್ದೀವಿ ಅಡುಗೆ ಮಾಡ್ತಿದ್ರಲ್ಲ ಅಲ್ಲಿ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ಮುದ್ದಿಗೆ ಆ ಗಲಾಟೆಗೆ ನಿದ್ದೆನೂ ಬರ್ತಾಯಿಲ್ಲ. ಅಟ್ಟು ಮಮ್ಮಿ ಅಟ್ಟು ಅಂತ ಇದ್ಲು. ಅಂದರೆ ಮನೆಗೆ ಹೋಗಬೇಕು ಅಂತ ಇದ್ಲು. ನಾವು ಅವಳ ಹತ್ತಾಗ ಇದು ಕೊಟ್ಟು ಸಮಾಧಾನ ಮಾಡೋದು, ಮತ್ತು ಅಟ್ಟು ಅಂತ ಇದ್ಲು. ಸರಿ ಆಯಿತು ಅಂದು ನಾವು ಹಾಸ್ಟೆಲ್ ಬರೋಷ್ಟರಲ್ಲಿ ಮಾಮೂಲಿ ನಾವು ಫಂಕ್ಷನ್ಗೆ ಹೋಗಿದ್ವಲ್ಲ, ಅವ್ರದ್ದು ದೇವ್ರ ಗುಡ್ಡ ಫಂಕ್ಷನ್ ಇತ್ತಲ್ಲ, ಅವ್ರದ್ದು ಏನೇನೋ ರೆಡಿ ಮಾಡ್ತಾಯಿದ್ರು. ಅಂದರೆ ಪೂಜೆ ಮಾಡೋದಕ್ಕೆ ಅವ್ರ ಊರ ಕಡೆ ಯಾವ ಶಾಸ್ತ್ರ ಇದೋ ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಅದನ್ನೆಲ್ಲ ಇಕ್ಕಿ ಎಲ್ಲ ಮಾಡ್ತಾಯಿದ್ರು. ಸಿದ್ದಪ್ಪಾಜಿ ದೇವ್ರ ಗುಡ್ಡ ಬಿಡಿಸ್ತಾಯಿದ್ರು ನಮ್ಮ ಚಿಕ್ಕಮ್ಮನ ದೊಡ್ಡಮ್ಮನ ಮಗಂದು. ಅದಕ್ಕೋಸ್ಕರನೇ ನಾವು ಫಂಕ್ಷನ್ಗೆ ಅಂತಲೇ ಹೋಗಿದ್ದಿದ್ದು. ಅದನ್ನ ಹೋಗೋಷ್ಟರಲ್ಲಿ ಅಲ್ಲೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ನಾವು ಹೋಗಿ ಕೂತ್ಕೊಂಡ್ವಿ. ನೋಡಿ ಆ ಸೈಕಲ್ ಗ್ಯಾಪಲ್ಲಿ ಆ ಮೊಮ್ಮಗಳದ್ದು ಫೋಟೋ ತೆಗೆದೆ. ಹುಡುಗನ ಥರ ಕಾಣ್ತಾ ಇದ್ದಾಳೆ ನಮ್ಮದ್ದು. ಅಷ್ಟರಲ್ಲಿ ನಾವು ಕೂತಿದ್ವಲ್ಲ, ಅಷ್ಟರಲ್ಲಿ ಏನೇನು ಅಂದರೆ ಅವ್ರ ಶಾಸ್ತ್ರಗಳು ಏನೇನಿದೆ ಅದನ್ನೆಲ್ಲ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು, ನೋಡೋದಕ್ಕೆ ಚೆನ್ನಾಗಿತ್ತು, ಖುಷಿ ಆಯಿತು. ಆಮೇಲೆ ಮತ್ತೆ ಮುದ್ದು ತಿಟ್ಟೆ ನೋಡಿ, ಅವ್ರ ತಾತನ ಫೋನ್ ಅಂತೂ ಯಾರೂ ಕೊಡೋಂಗಿಲ್ಲ, ಯಾರೂ ಅವ್ನ ಫೋನ್ ಯಾರು ಇಸ್ಕೊಳ್ಳೋಂಗಿಲ್ಲ. ನಮ್ಮ ಫೋನ್ ಇಸ್ಕೊಳ್ಳೋದು ಅವಳಿಗೆ ಸರಿಯೇ. ಅವ್ರ ತಾತನ ಫೋನ್ ಕೊಡು ಅಂತಂದರೆ ಅವಳು ಕೊಡೋಲ್ಲ ಅಂತೆ. ಕೊಡೋಲ್ಲ ನಾನು ಅಂತಾಳೆ. ಅವಳು ಹಿಡ್ಕೊತಾಳಂತೆ, ಆದರೆ ಅವಳು ಕೊಡೋಲ್ಲ. ನಮ್ಮ ಫೋನ್ ಮಾತ್ರ ಇಸ್ಕೊತಾಳೆ. ಸರಿ ಆಯಿತು ಅಂದ್ಬಿಟ್ಟು ಅಷ್ಟೊತ್ತಿಗೆ ಅನ್ನ ಅಂತ ಇದ್ಲು, ಹೊಟ್ಟೆ ಸಿತಾಯಿತು ಅನಿಸುತ್ತೆ. ಪಂತಿಲಿ ಹೋಗಿ ಕೂರಿಸಿದ್ವಿ. ನೋಡಿ ಅಲ್ಲೂ ಕೂಡ ಹೆಂಗೆ ಆಟ ಆಡ್ತಾ ಇದ್ದಾಳೆ. ಅಷ್ಟರಲ್ಲಿನೇ ಪೂಜೆ ಮಾಡಿದ ತೀರ್ಥ ಎಲ್ಲ ಎಲ್ಲರಿಗೂ ಹಾಕಿದ್ರು. ಇವರು ತೀರ್ಥ ಎಲ್ಲ ಹಾಕಿದ್ಮೇಲೆ ಫಸ್ಟು ಅಲ್ಲಿ ಅವ್ರ ಊರ ಕಡೆ ಪದ್ಧತಿಲಿ ದೇವ್ರ ಗುಡ್ರಿಗೆ ಫಸ್ಟ್ ಪಂಕ್ತಿ ಊಟ ಅಂತೆ. ಅದಕ್ಕೇ ಅವ್ರದ್ದು ಫಸ್ಟು ಪಂಕ್ತಿಲಿ ಊಟ ಕೊಡಿಸಿದ್ರು. ಆ ದೇವ್ರ ಗುಡ್ರದ್ದು ಊಟ ಸ್ಟಾರ್ಟ್ ಮಾಡಿದ್ಮೇಲೆ ಅದೇನೇನು ಶಾಸ್ತ್ರಗಳೆಲ್ಲ ಮುಗಿದ್ಮೇಲೆ, ಅಂದರೆ ಇವ್ರದ್ದು ದೇವ್ರ ಗುಡ್ಡ ಬಿಡಿಸಿದಾರಲ್ಲ ಅವ್ರಿಗೆ ಅವರ ಊಟ ತಿಂದು ಫಸ್ಟ್ ತುತ್ತು ತಿಂದಮೇಲೆ 2ನೇ ತುತ್ತನ್ನ ಅವ್ರ ದೇವ್ರ ಗುಡ್ಡ ತಟ್ಟೆಗೆ ಹಾಕ್ಬೇಕಂತೆ ಅವ್ರ ಶಾಸ್ತ್ರದಲ್ಲಿ. ಅದಕ್ಕೇ ಉದ್ದಕ್ಕೂ ಅವ್ರ ದೇವ್ರ ಗುಡ್ರ ಹತ್ರ ಇಸ್ಕೊಂಡು ಆಮೇಲೆ ಎಲ್ಲರದ್ದು ಅವ್ರ ಊಟ ಸ್ಟಾರ್ಟ್ ಆದಮೇಲೆ ನಮ್ಗಳಿಗೆ ಊಟ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಮುದ್ದೆ ತಿಂತಾ ಇದ್ದಾಳೆ ಡಿಸೆಂಟಾಗಿ. ಅಮ್ಮಂಗೂ ಊಟ ಮಾಡೋಕೆ ಬಿಟ್ಟಿಲ್ಲ, ನಮ್ಮ ಅಮ್ಮಂಗೂ ಊಟ ಮಾಡೋಕೆ ಬಿಟ್ಟಿಲ್ಲ. 1-2 ತುತ್ತು ತಿಂದ್ಲು, ಆಮೇಲೆ ಈಚೆ ಬರೋದು, ಕೆಳಗಡೆ ಬರೋದು, ಹಂಗಾಟ ಆಡೋದು, ಹಂಗೆಲ್ಲ ಮಾಡೋದು. ಸರಿ ಅಂದ್ಬಿಟ್ಟು ಊಟ ತಿಂದ್ಕೊಂಡು ಬಂದು ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ವಿ. ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಆಮೇಲೆ ಮತ್ತೆ ಮುದ್ದು ಹತ್ರ ಬಂದು ಜಾಯ್ನ್ ಆದ್ವಿ ಆಟ ಆಡೋಕ್ಕೆ. ನೋಡಿ
ಮಾವನ ಸೊಸೆದು ಕಾಮಿಡಿ ನೋಡಿ. ಅವಳು ಆ ಉಂಗುರ ಬೇಕಾ ಈ ಉಂಗುರ ಬೇಕಾ ಅಂತ ಕೇಳ್ತಾ ಇದ್ದಾಳೆ. ಅವಳು ಈ ಉಂಗುರ ಬೇಕು ಅಂತ ಇದ್ದಾಳೆ. ಇದೆಲ್ಲ ಆಟ ಆಡಿದ್ಮೇಲೆ ಮತ್ತೆ ನಾನು ಫೋಟೋ ತೆಗಿತೀನಿ ಅಂದರೆ ಸಾಕು ಈ ಥರ ಕಿವಿ ಮುಚ್ಕೊಳ್ಳೋಳು. ಫೋನ್ ತೆಗೆದ್ರೆ ಸಾಕು ಕಿವಿ ಮುಚ್ಕೊಳ್ಳೋಳು. ಸರಿ ಆಯಿತು ಬನ್ನಿ ಇವಾಗ ಎಲ್ಲ ಆಯ್ತಲ್ಲ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಯಾರೆಲ್ಲರೂ ಮಾತಾಡ್ತಾಯಿದ್ರು. ನಮ್ಮ ಹೋಗಿದ್ದೆ ಅಲ್ಲಿ ಮುಯ್ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಅಲ್ಲಿ ಹೋಗಿ ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಅಪ್ಪ ಬನ್ನಿ ನಿಮ್ಮನ್ನ ಕೊಳಗಲ್ಲಿ ಬಿಟ್ಕೊಡ್ತೀನಿ ಅಂತ ಬಿಟ್ಕೊಡ್ತಾ ಇತ್ತು. ನೋಡಿ ನಾನು ಫೋಟೋ ತೆಗಿತೀನಿ ಇರು ನಿನಗೆ ಅಂತಂದೆ ಅಷ್ಟೇ. ಅಷ್ಟಕ್ಕೇ ಕಿವಿ ಮುಚ್ಕೊಂಡವಳೆ. ಫೋಟೋ ತೆಗಿತೀನಿ ಅಂದರೆ ಕಿವಿ ಮುಚ್ಕೊಳ್ಳೋಳು. ಸರಿ ಆಯಿತು ಅಂತ ಅಂದ್ಬಿಟ್ಟು ಕೊಳ್ಳೇಗಾಲಕ್ಕೆ ಬಂದ್ವಿ. ಕೊಳ್ಳೇಗಾಲದಲ್ಲಿ 4-4:15 ಹಂಗೆ ಬಸ್ ಸಿಕ್ತು. ಸದ್ಯ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ಶು. ಅಷ್ಟರಲ್ಲಿ ಮೈಕೈಯೆಲ್ಲ ನೋವು ಬಂದಿತ್ತು. ಅಷ್ಟರಲ್ಲಿ ಬಂದ್ವಿ ನಾವು ಬೆಂಗ್ಳೂರಿಗೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದ ತಕ್ಷಣ ಪಕ್ಕದಲ್ಲೇ ಹೋಟ್ಲಿತ್ತು, ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.